Hello guys, welcome back to Nagendra Nayak narratives. ಇವತ್ತು ಸ್ಯಾಟರ್ಡೆ ಎಲ್ಲ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಉಡುಪಿಯಲ್ಲಿ ದೊಡ್ಡನಗುಡ್ಡೆಯಲ್ಲಿ ಹಲಸಿನ ಹಣ್ಣಿನ ಮೇಳ ಆಗ್ತಾ ಉಂಟು. ಲಾಸ್ಟ್ ಟೈಮ್ ಹಿರಿಯಡ್ಕದಲ್ಲಿ ಆಗಿತ್ತಲ್ಲ, ಹಾಗೆ ಇಲ್ಲಿ ಆಗ್ತಾ ಉಂಟು. ದೊಡ್ಡನಗುಡ್ಡೆ ನಮ್ಮ ಹಳೆ ಊರಲ್ಲ, ಸೊ ಅಲ್ಲಿದೊಂದು ಮಿಸ್ ಮಾಡಲಿಕ್ಕಿಲ್ಲ, ಅಲ್ಲಿ ಒಂದು ಹೋಗಲಿಕ್ಕೆ ಉಂಟು. ಸೊ ಈಗ ಹೋಗುವ, ನೋಡೋ ಎಂತ ಉಂಟು ಹೇಳಿ. ಲಾಸ್ಟ್ ಟೈಮ್ ಒಂದು ಅಂದಾಜು ಸಿಕ್ಕಿತ್ತು ಹೇಳಿದರೆ, ಫಸ್ಟ್ ಟೈಮ್ ಹೋಗಿದ್ದಲ್ಲ. ಈ ಸರ್ತಿ ಅದು ಬಿಟ್ಟು ಬೇರೆ ಎಂತೆಲ್ಲ ಉಂಟು, ಹೇಗೆಲ್ಲ ಉಂಟು ಹೇಳಿ ನೋಡುವ. ಸೊ ಐ ವಿಲ್ ಟೇಕ್ ಯು ದೇರ್, ಸ್ಟೇ ಟ್ಯೂನ್ಡ್. ಹಲಸಿನ ಹಣ್ಣಿನ ಮೇಳಕ್ಕೆ ರೀಚ್ ಆಗಿದ್ದೇವೆ. ದೊಡ್ಡನಗುಡ್ಡೆಯ ರೈತ ಸೇವಾ ಕೇಂದ್ರ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಉಂಟಲ್ಲ, ಅಲ್ಲಿ ಇರುವ ಫಂಕ್ಷನ್ ಇದು. ಇಲ್ಲಿ ನೋಡುವ ಹೇಗೆ ಉಂಟು ಹೇಳಿ. ಇಲ್ಲಿ ಹೇಗಾದರೂ ಮಂಡಿಗಳುಂಟು. ಎದುರಲ್ಲಿ ಒಂದು ದೊಡ್ಡ ಶೇಡ್ ಹಾಕ್ಕೊಂಡು ಫುಲ್ ಸ್ಟಾಲ್ಸ್ ಇಟ್ಟಿದ್ದಾರೆ. ಅಪ್ಪ ಅಮ್ಮನದು ಆಲ್ರೆಡಿ ಹೋಗಿ ಶುರು ಆಗಿದೆ ಪರ್ಚೇಸಿಂಗ್ ಅವ್ರದ್ದು ಅಂತೇಳಿ ನೋಡುವ. ನೀವೇ ನೀಚೆ ಎರಡು ಡಜನ್ ಕೊಡಿ. ಸರಿ, ಎಂತ ತಿಂತಿದ್ದೀರಿ? ಹಲಸಿನ ಹಣ್ಣು. ಹಲಸಿನ ಹಣ್ಣ? ಹಲಸಿನ ಹಣ್ಣು ಬರೀ ಹಲಸಿನ ಹಣ್ಣ? ಇಲ್ಲಿ ನೋಡಿ, ಇದು ಆಗ್ತಾ ಉಂಟಲ್ಲ, ಇದು ತಿಂದಿಲ್ಲ. ಜಾಂಬು ಗಟ್ಟಿ. ಇದು ಪಾಯಸ, ಶೀರಾ ಕೇಕ್. ಹಲಸಿನ ಬೋಂಡ, ಇದು ಹಲಸಿನ ಬಜ್ಜಿ, ಹಲಸಿನ ರಚ್ಚದು ಕಬಾಬ್, ಹಲಸಿನ ರಚ್ಚದು ಕಬಾಬ್, ಇದು ಹಲಸಿನ ಸೋಲೆ, ಇದು ಕೋಳಿ, ಹಲಸಿನ ಮುಳುಕ, ಹಲಸಿನ ಗಟ್ಟಿ, ಹಲಸಿನ ಮಂಚೂರಿ, ಹಲಸಿನ ಸೀರಾ, ಹಲಸಿನ ಕೇಕ್. ಸರ್ ನನಗೆ ಇದು ಕೊಡಿ ಸರ್, ಪತ್ರೊಡೆ ಕೊಡಿ ಸರ್. ಪೀಸ್ 30 ರೂಪಾಯಿ ಸೀರಾ. ಪತ್ರೊಡೆ ಎಷ್ಟು? 1 ಪ್ಲೇಟ್ ಕೊಡಿ. ಎಂತ ಅದು ಪೀಸ್ ಲೆಕ್ಕವಾ? 2 ಕೊಡಿ. ಹಲಸಿನ ಬೀಜದ ಪತ್ರೊಡೆ ಇರುತ್ತೆ ಆಯಿತಾ. ಹಲಸಿನ ಹಣ್ಣು ಹೇಳಿದ ಕೂಡಲೇ ಸ್ವೀಟ್ ತಲೆಗೆ ಹೋಗ್ತದೆ, ಆದರೂ ಪತ್ರೊಡೆ ಹೇಳಿದ ನಂತರ ನಮಗೆ ಅಷ್ಟು ತಾವುದಿಲ್ಲ, ಬಟ್ ಸ್ವೀಟ್ ಇಲ್ಲ.
ಸೊ ಅದರಿಂದ ತಿನ್ಬೋದು. ರವೆ ಹಾಕ್ಕೊಂಡು ಫ್ರೈ ಮಾಡಿದಾರಲ್ಲ ಅದರಿಂದ ಒಳ್ಳೆ ಟೇಸ್ಟ್ ಬರ್ತಾ ಉಂಟು. ಮತ್ತು ಇದರದ್ದು ಹಲಸಿನದ್ದು ಅಥವಾ ಹಲಸಿನ ಇದರದ್ದು ಫ್ಲೇವರ್ ಬರ್ತಾ ಇಲ್ಲ. ಹಲಸಿನ ಲಚ್ಚಿನ ಕಬಾಬ್ ಇದರ ಟೇಸ್ಟ್ ಸೂಪರ್ ಉಂಟು. ಆ ಕೋಟಿಂಗ್ಸ್ ಒಳ್ಳೆ ಉಂಟು ಮತ್ತು ಅದು ಒಳಗೆ ಕರೆಕ್ಟ್ ಕುದ್ದಿದೆ. ಸೊ ಅದರಿಂದ ಗಟ್ಟಿ ಇಲ್ಲ. ಹೀಗೆ ಮುಟ್ಟಬೇಕಾದ್ರೆ ನೋಡಿ ಒಳ್ಳೆ ಸ್ಮ್ಯಾಶ್ ಆಗ್ತಾ ಉಂಟು. ಅದರೊಟ್ಟಿಗೆ ಆ ಕಬಾಬಿದು ಬ್ಯಾಟರ್ ಉಂಟಲ್ಲ ಅದರ ಟೇಸ್ಟ್ ಒಳ್ಳೆ ಬರ್ತಾ ಉಂಟು. ಇದು ಒಳ್ಳೆ ಉಂಟು. ನಾರ್ಮಲಿ ಹಲಸಿನ ಹಣ್ಣು ಹೇಳಿದರೆ ನಮಗೆ ಅಭ್ಯಾಸ ಇರೋದಿರ್ತದೆ. ನಾರ್ಮಲಿ ಹಲಸಿನ ಹಣ್ಣಿಂದ कुछ नहीं होगा. ಒಡೆದು ಅಲ್ಲಿ ನಾನು ನೋಡಿದೆ, ಅಲ್ಲಿ ಕೆಲವು ಐಟಮ್ಸ್ ಉಂಟು. ಅಲ್ಲಿ ಆ್ಯಕ್ಚುಲಿ ಗಿಡಗಳು ಹೆಚ್ಚಿತ್ತು. ಇಲ್ಲಿ ಪ್ರಾಡಕ್ಟ್ಸ್ ಸೊ ಇದರಲ್ಲಿ ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಸುಜಿತ್ ಅಂತ. ಹಲಸಿನ ಹಣ್ಣು ಹೇಳಿದ ಕೂಡಲೇ ನಿಮಗೆ ತಲೆಯಲ್ಲಿ ಯಾವ ಯಾವ ಹೆಸರು ಬರ್ತದೆ ನೋಡುವ? ಮೊದಲು ಬರೋದು ಹಲಸಿನ ಗಟ್ಟಿ ಫಸ್ಟ್ ಬರೋದು. ಅದಾದ್ಮೇಲೆ ಹಪ್ಪಳ ಬರುತ್ತೆ. ಆಮೇಲೆ ಹಲಸಿನಿಂದ ಪಲ್ಯ ಮಾಡ್ತಾರೆ, ಸುಕ್ಕ ಮಾಡ್ತಾರೆ. ಮತ್ತೆ ಅದರದ್ದು ಬೀಜ ಇರುತ್ತೆ, ಹೌದು, ಪಲತ್ತೇರ್ ಅಂತ ಇರ್ತದೆ ಊರಲ್ಲಿ. ಆ ಬೀಜದಿಂದ ಉಂಡೆ ಮಾಡ್ತಾರೆ ಸ್ಪೆಷಲ್ ಆಗಿ. ಮತ್ತೆ ಆ ಬೀಜನ ಬೇರೆ ಬೇರೆ ತರಕಾರಿ ಒಟ್ಟಿಗೆ ಪಲ್ಯ ಮಾಡಕ್ಕೆ. ಆಮೇಲೆ ಹಲಸಿನಿಂದ ಸ್ಪೆಷಲ್ ಆಗಿ ಮುಲ್ಕ ಅಂತ ಒಂದು ಬರುತ್ತೆ. ಹೌದು, ಯೂಶುವಲ್ ನಮ್ದು ಇಲ್ಲಿ ಸ್ಟಾಲ್ ಸಿಗುತ್ತೆ. ಉಂಟು, ಒಂದು ರೆಡ್ ಕಲರ್ ಅಲ್ಲಿ ಬರುತ್ತೆ, ಗೋಳಿ ಬಜೆ ತರ ಚೆನ್ನಾಗಿರುತ್ತೆ. ನನ್ನ ಫೇವರೇಟ್ ಅದು ಬರುತ್ತೆ. ಆಮೇಲೆ ಇವಾಗೆಲ್ಲ ಸ್ಪೆಷಲ್ ಬಂದಿದೆ. ಈಗ ಇಲ್ಲಿ ಬಂದ ನಂತರ ಇಲ್ಲಿ ಹೊಸ ಐಟಮ್ಸ್ ಕೇಳಿದ್ದು ಯಾವುದೆಲ್ಲ? ಹೊಸತು ಕೇಳಿದ್ದು ಮಂಚೂರಿ, ಪೆಲ್ಲಕಾಯಿ ಮಂಚೂರಿ ಅಂತ. ಆಮೇಲೆ ಪೆಲ್ಲಕಾಯಿ ಕಬಾಬ್, ಆಮೇಲೆ ಪೆಲ್ಲಕಾಯಿ ಶೀರಾ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಸರ್, ನಿಮ್ಮಲ್ಲಿ ಯಾವ ಫ್ಲೇವರ್ ಇದೆ ಐಸ್ ಕ್ರೀಮ್ಸ್? ನಮ್ಮಲ್ಲಿ ಹಲಸಿನ ಹಣ್ಣು ಇದೆ, ಬೊಂಡ ಇದೆ, ನೇರಳೆ ಹಣ್ಣು ಇದೆ, ಕಾಟುಮಾವಿನ ಹಣ್ಣು ಇದೆ, ಗಾಂಧಾರಿ ಮೆಣಸಿದೆ, ಅಡಿಕೆದಿದೆ, ಆಮೇಲೆ ಗೋಡಂಬಿ ದ್ರಾಕ್ಷಿ ಇದೆ, ಬಾದಾಮಿದಿದೆ, ಚಾಕ್ಲೇಟ್ ಇದೆ. ಓಕೆ, ಸೊ ಎಲ್ಲ ನ್ಯಾಚುರಲ್ ಫ್ಲೇವರ್ಸ್? ಎಲ್ಲ ನ್ಯಾಚುರಲ್ ಫ್ಲೇವರ್ ನಾವೇ ಮನೆಯಲ್ಲಿ ಮಾಡೋದು. ಓಕೆ, ಅಡಿಕೆ ಐಸ್ ಕ್ರೀಮ್. ಥ್ಯಾಂಕ್ ಯು. ಅಲ್ಲ, ನಾನು ಎಲ್ಲರೂ ಒಂದೊಂದು ಫ್ಲೇವರ್ ಟ್ರೈ ಮಾಡುವ ಹಿಡ್ಕೊಂಡು ಓದದ್ದು. ವೈಶಾ, ಕಾನ್ಸ ಫ್ಲೇವರ್? ಟೆಂಡರ್ ಕೊಕೊನಟ್. ನಿಮ್ಮ ಫ್ಲೇವರ್? ಮ್ಯಾಂಗೋ ಫ್ಲೇವರ್. ಕಾಟು ಮಾವಿನ ಹಣ್ಣು. ಹಾಂ, ನಿಮ್ಮದು? ಗಟ್ಟಿ ಹೇಳಿ. ಅರ್ಕನೆಟ್. ಹಾಂ, ಅಡಿಕೆ ಫ್ಲೇವರ್. ಇದು ಗಾಂಧಾರಿ ಮೆಣಸಂತೆ, ಆಯಿತಾ? ಇದ್ರದ್ದೊಂದು ಎಂತ ಹೇಳಿ ನೋಡ್ಬೇಕಾಯ್ತಾ? ಖಾರ ಉಂಟಾ, ಸ್ವೀಟ್ ಉಂಟಾ, ಐಸ್ ಕ್ರೀಮ್ ಅಂತ ಹೇಳಿ. ಗಾಂಧಾರಿ ಮೆಣಸು ಖಾತಸ್. ಹಾಂ, ಆಫ್ಟರ್ ಟೇಸ್ಟಲ್ಲಿ ಅದು ಲೈಟಲ್ಲಿ ಖಾರ ಬರ್ತಾ ಉಂಟು. ಬಟ್ ತಿನ್ನಬೇಕಾದ್ರೆ ಹಾಗೆ ಖಾರ ಉಂಟು, ತಿನ್ನಲಿಕ್ಕೆ ಆಗೋದಿಲ್ಲ ಹಾಗೆ ಅಂತ ಇಲ್ಲ. ಟೇಸ್ಟ್ ಒಳ್ಳೆ ಉಂಟು, ತಿನ್ನಲಿಕ್ಕೆ ಗಮ್ಮತ್ ಆಗ್ತಾ ಉಂಟು. ನಾನೀಗ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಉಂಟಲ್ಲ, ತಿಂತ ಮಾತಾಡ್ತಾ इसका मेल्ट हो जाए. ಅಪ್ಪ, ಹಲಸಿನ ಹಣ್ಣು ಹೇಳಿದಾಗ ಎಂತೆಂಥ ಐಟಮ್ಸ್ ನಿಮಗೆ ನೆನಪು ಬರ್ತದೆ? ಎಂತೆಂಥ ತಲೆಗೆ ಬರ್ತದೆ? ಹಲಸಿನ ಹಣ್ಣು ಹೇಳಿದ ಗರೆ ಹಪ್ಪಳ ಬರ್ತದೆ, ಗರಂಕರ ಬರ್ತದೆ, ಮತ್ತೆ ಮುಳಿಕು, ಮುದ್ದೆ, ಇಷ್ಟೇ. ನಿಮಗೆ ಹಲಸಿನ ಹಣ್ಣು ಹೇಳಿದಾಗ ಎಂತೆಲ್ಲ ನೆನಪು ಬರ್ತದೆ? ಹಲಸಿನ ಹಣ್ಣನ್ನ ಸಾಟ್ ಅಂದರೆ ಮಾಂಬಳ ಹೇಳ್ತಾರೆ, ಮತ್ತು ಹಲ್ವಾ, ಪಾಯಸ, ಹಲಸಿನ ಹಣ್ಣ ಪಾಯಸ. ಇಲ್ಲಿ ಮತ್ತೆ ಇದು ಹಲಸಿನಕಾಯಿಯ ಮಂಚೂರಿ ಇತ್ತು, ಒಳ್ಳೆದಿತ್ತು. ಮುಳುಕ ಗಿಡ್ಡೆ ಇಲ್ಲಿ ಎಂತ ಉಂಟ ಎಲ್ಲ ಸಹ ತಿಂದೆವು. ಓಕೆ, ಹೇಗಾಯಿತು? ಇಲ್ಲಿ ಬಿಟ್ಟು ನೆಕ್ಸ್ಟ್ ಎಲ್ಲಿ ಆದರೆ ಹೋಗ್ತೀರಾ? ಖಂಡಿತ. ನಾನು ಕರ್ಕೊಂಡು ಹೋದರೆ ಮಾತ್ರ ಇಲ್ಲ ಇಲ್ಲಾಂದ್ರೆ ಹೋಗ್ತೀರಾ? ಇನ್ನೆಲ್ಲೂ ಕರ್ಕೊಂಡು. ಸೊ
ಇದು ದೊಡ್ಡನಗುಡ್ಡೆಯಲ್ಲಿ ನಡೀತಿರುವ ಹಲಸಿನ ಹಣ್ಣು ಮೇಳ ಬಗ್ಗೆ. ಎಲ್ಲ ಹೊಟ್ಟೆ ತುಂಬ ತಿಂದಿದ್ದೇವೆ, ಆಯಿತು. ಈಗ ಇನ್ನು ಸ್ವಲ್ಪ ಜೀರ್ಣ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ಇವೆಂಟ್ ತುಂಬ ಒಳ್ಳೆ ಉಂಟು. ತಿನ್ನಲಿಕ್ಕೆ ಇಂಟ್ರೆಸ್ಟ್ ಇದ್ದವರಿಗೆ ಖಂಡಾಪಟ್ಟೆ ಐಟಮ್ಸ್ ಉಂಟು ಇಲ್ಲಿ. ಬೇರೆ ಬೇರೆ ಕೆಲವು ನೀವು ಕೇಳಿದ ಐಟಮ್ಸ್, ಕೆಲವು ನೀವು ಕೇಳದಿದ್ದ ಐಟಮ್ಸ್ ಸುಮಾರೆಲ್ಲ ಉಂಟು. ಬನ್ನಿ, ಬಟ್ ಹೊಟ್ಟೆ ಖಾಲಿ ಇಟ್ಕೊಂಡು ಬನ್ನಿ. ಬೇರೆ ಬೇರೆ ಐಟಮ್ಸ್ ಸ್ವಲ್ಪ ಸ್ವಲ್ಪ ತಿಂದಾಗ ಸಹ ಹೊಟ್ಟೆ ತುಂಬುತ್ತದೆ. ಸೊ ಇವೆಂಟ್ ತುಂಬ ಚೆಂದ ಆಗಿದೆ. ಇದು ಪ್ಲೇಸ್ ಇವೆಂಟ್. ಇದು ನಾವು ಇವೆಂಟಿಗೆ ಯಾರ್ಯಾರೊಟ್ಟಿಗೆ ಬಂದದ್ದು ಇವರು, ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಾಗೇಂದ್ರ ನಾಯಕ್ ನರೇಟಿವ್ಸ್. ಕೀಪ್ ವಾಚಿಂಗ್ ದ ಚಾನಲ್ ಫಾರ್ ಅದರ್ ಕಂಟೆಂಟ್ಸ್. ಸಿ ಯು. ಬಾಯ್ ಬಾಯ್.